ಒಂದ್ ಶಾಕಿಂಗ್ ನ್ಯೂಸ್ ಇದೆ. ನಿಮ್ ಗೆಸ್ ರಾಂಗ್. ಆ ನಕ್ಷತ್ರ ಈ ತುಕಾರಾಮ್ ಮಗಳೇ ಅಲ್ಲ. ಅವರಿಬ್ರು DNA ಮ್ಯಾಚ್ ಆಗ್ತಿಲ್ಲ ಅಂತ ರಿಪೋರ್ಟ್ ಬಂದಿದೆ. ವಾಟ್ ರಿಯಲಿ? ಹ್ಞೂ ಮ್ಯಾಮ್, ಈ ರಿಪೋರ್ಟ್ ಅಲ್ಲಿ ನೀಟಾಗಿ ಬರ್ದಿದೆ ಅವರಿಬ್ರು ಅಪ್ಪ ಮಗಳೇ ಅಲ್ಲ. ಅದಕ್ಕೆ ಅವ್ರ ಮನೇಲಿ ಎಲ್ಲರೂ ಹಾಗೆ, ಇವಳು ಮಾತ್ರ ಹೀಗೆ. ಇವಳ ಅಪ್ಪ ಅಮ್ಮ ಅದ್ ಎಲ್ಲಿದಾರೋ, ಇವಳು ಅದ್ ಯಾರ ಮಗಳೋ ಗೊತ್ತಿಲ್ಲ. ಯಪ್ಪ, ಏನ್ ಮ್ಯಾಮ್ ಹೀಗಾಗೋಯ್ತು? ಏನಾಯ್ತು? ನಮ್ಮ ಕೆಲಸ ಇನ್ನ ಈಸಿ ಆಯ್ತು. ರಿಪೋರ್ಟ್ ಚೇಂಜ್ ಮಾಡೋ ರಿಸ್ಕೇ ಇಲ್ಲ ನಮಗೆ. ಬಟ್ ನಕ್ಷತ್ರನ್ ಕತೆ? ಲೆಟ್ ಅರ್ ಗೋ ಟು ಹೆಲ್ಪ್. ಅವಳ ಕತೆ ಕಟ್ಕೊಂಡು ನಮ್ಗೇನಾಗಬೇಕು? ಅಪ್ಪ ಮಗಳು ಇಬ್ರು ಕಿತ್ತಾಡ್ಕೊಂಡು ಸಾಯ್ಲಿ, ಅದರಿಂದ ನಮ್ಗೇನೂ ಆಗಬೇಕಾಗಿಲ್ಲ. ಆದರೆ ಇವತ್ತು ಅವಳು ಈ ವಟಾರನ ಬಿಟ್ಟು ಹೋಗ್ತಾಳಲ್ಲ, ಅದು ಮ್ಯಾಟರ್ ಆಗುತ್ತಷ್ಟೆ. ವಾಟ್ ನೆಕ್ಸ್ಟ್ ಮ್ಯಾಮ್? ವಾಟ್ ನೆಕ್ಸ್ಟ್? ಹಬ್ಬ. ಇಲ್ಲಿ ತುಂಬಾ ತಯಾರಿಗಳು ನಡೀತಿದೆ. ನನ್ನ ಕಡೆಯಿಂದ ಹಬ್ಬದ ಉಡುಗೊರೆ ಅಂತ ರಿಪೋರ್ಟ್ನ ಗಿಫ್ಟ್ ಕೊಡ್ತೀನಿ. ಆವಾಗ ಹಬ್ಬದ ಕಡೆ ಇನ್ನೂ ಜೋರಾಗಿರುತ್ತೆ. ಇನ್ನು ಬೇಗ ಬಾ, ನಾನು ವೆಯ್ಟ್ ಮಾಡ್ತಿರ್ತೀನಿ. ಓಕೆ ಮ್ಯಾಮ್, ಬಾಯ್. ಗಣಪತಿ ಬಪ್ಪ ಮಂಗಳ ಮೂರ್ತಿ. ಗಣಪತಿ ಬಪ್ಪ. ಗಣೇಶ, ಎಲ್ರಿಗೂ ಒಳ್ಳೇದ್ ಮಾಡಪ್ಪ. ನನ್ನ ಅಪ್ಪ ಅಮ್ಮ ವಟಾರದ ಜನರೆಲ್ಲ ಖುಷಿಯಾಗಿರ್ಲಿ, ಭೂಪತಿನೂ ಬೊಂಬಾಟಾಗಿರ್ಲಿ, ನಮ್ಮ ಮಕ್ಕನ ಸಂಸಾರ ಆದಷ್ಟು ಬೇಗ ಸರಿ ಹೋಗ್ಲಿ, ಅಷ್ಟು ಮಾಡು ಸಾಕು. ಇವರೆಲ್ಲ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಮೌರ್ಯ ಮೌರ್ಯ ಮೌರ್ಯ. ಎಲ್ರು ಒಂದ್ಸರಿ ನಮ್ ಗಣೇಶನ್ಗೆ ಜಯನ್ರಿ. ನಕ್ಷತ್ರ, ರಿಪೋರ್ಟ್ ಬಂದಿದೆ. ಮಿಲ್ಲಿ ತಗೊಂಡ್ ಬರ್ತದಾಳೆ. ಏನಾಗುತ್ತೋ ಏನೋ, ನನ್ಗಂತೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತದೆ. ಅರೆ, ಏನಾಗುತ್ತೆ ಏನೋ ಅಂದ್ರೆ ನಂದು ನಮ್ಮ ಅಪ್ಪಂದು ರಕ್ತ ಮ್ಯಾಚ್ ಆಗುತ್ತೆ ಅಂತ ಇರುತ್ತೆ. ಎಷ್ಟೆಲ್ಲ ನಮ್ಮಪ್ಪನ ಸಮಾಧಾನಕ್ಕಷ್ಟೆ. ನಾನಂತೂ ಯಾವತ್ತಿಗೂ ನಮ್ಮ ಅಪ್ಪನ ಮಗಳೇ, ಅದಂತೂ ಸುಳ್ಳಲ್ಲ. ಅಲ್ಲ, ನಾನೇ ಇಷ್ಟ ಆರಾಮಾಗಿದ್ದೀನಿ, ನಿಮ್ಗೆ ಯಾಕೆ ಟೆನ್ಷನು? ಮನೆ ಬಿಟ್ಟು ಹೋಗ್ತಿದ್ಯಲ್ಲ ನಕ್ಷತ್ರ, ನಾಳೆಯಿಂದ ನೀನು ಅದ್ಯಾವ ಬಸ್ ಸ್ಟ್ಯಾಂಡಲ್ಲಿ ಅದ್ಯಾವ ದೇವಸ್ಥಾನದಲ್ಲಿ ದಿನ ದುಡಿತೀಯೋ ಅಂತ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗದೆ ಇರುತ್ತಾ? ಶ್ರೀ, ವಿಸರ್ಜನೆಗೆ ನಮ್ ಗಣೇಶ ರೆಡಿ. ಕುಣಿಯಕ್ ನೀನ್ ರೆಡಿನಾ? ಮೊನ್ನೆನೆ ಹೇಳಿದೀನಿ ತಾನೆ, ರೋಡ್ ಕಿತ್ತೋಗ್ಬೇಕು, ಆ ಡ್ಯಾನ್ಸ್ ಮಾಡ್ತೀನಿ ಅಂತ. ಸರಿ ಸರಿ, ಮೆರವಣಿಗೆ ಗಾಡಿ ಹತ್ರ ಎಲ್ಲ ರೆಡಿ ಆಗಿದೆ, ನೋಡೋಗು. ಹಾ ಸರಿ, ಹೋಗ್ತೀನಿ. ಬನ್ನಿ ಸರ್. ಓ, ಬಿಳಿ ಮೇಡಮ್ ಬಂದ್ರಾ? ಆರ್ತಿ ತಗೊಳ್ಳಿ. ನಕ್ಷತ್ರ, ಆರ್ತಿ ಬಿಡು, ಮೊದ್ಲು ಈ ರಿಪೋರ್ಟ್ ತಗೋ. ಇದನ್ನ ನಿಂಗೆ ಕೊಡೋ ತನಕ ನಂಗೆ ಟೆನ್ಷನ್ ತಪ್ಪಿಲ್ಲ, ಗೊತ್ತಾ? ಅಯ್ಯೋ, ನೀವು ಟೆನ್ಷನ್ ಪಾರ್ಟಿನಾ? ಒಳ್ಳೆ ಕತೆ ಕೊಡಿ. ಓಪನ್ ಮಾಡಿ ನೋಡು ನಕ್ಷತ್ರ. ನೋಡಿದ್ರು ಅಷ್ಟೇ, ನೋಡ್ದಿದ್ರು ಅಷ್ಟೇ, ಇದ್ರಲ್ಲಿ ಏನು ಬದಲಾಗಲ್ಲ. ನಂದು ನಮ್ಮ ಅಪ್ಪಂದು ಒಂದೇ ರಕ್ತ, ನಾನು ಅವ್ರ ಮಗಳೇ, ಅದ್ರಲ್ಲಿ ಡೌಟೇ ಇಲ್ಲ. ಮೊದ್ಲಿ ದಿನ ನಮ್ಮ ಅಪ್ಪನಿಗೆ ತೋರಿಸ್ತೀನಿ. ಇದನ್ನ ಓದ್ತಿದ್ದಂಗೆ ಮಗಳೇ ಅಂತ ನಾನು ತಪ್ಕೊಂಡಿಲ್ಲ ಅಂದ್ರೆ ನೋಡಿ, ಇನ್ಮೇಲಿಂದ ನಮ್ಮ ಮನೇಲಿ ಎಲ್ಲ ಬದಲಾಗುತ್ತೆ. ಹ್ಯಾಪಿ ಹ್ಯಾಪಿ. ಪೂರ್ ಫೆಲೋ, ಕಾನ್ಫಿಡೆನ್ಸ್ ಇರಬೇಕು, ಆದರೆ ಇಷ್ಟೊಂದ? ಇವತ್ತ ಗಣೇಶ ಎದ್ದು ಬಂದ್ರು ನಿನ್ನನ್ನ ನಿನ್ನಪ್ಪ ಅನ್ನಿಸ್ಕೊಂಡಿರೋನ್ ಕೈಯಿಂದ ಬಚಾವ್ ಮಾಡಕ್ಕಾಗಲ್ಲ. ಮುಗೀತು ನಿನ್ ಕತೆ. ಅಪ್ಪ ಅಪ್ಪ ಅಪ್ಪ, DNA ರಿಪೋರ್ಟ್ ಬಂದಿದೆ. ಅಪ್ಪ, ಎಲ್ಲೋದ್ರು ಇವರು? ಮನೇಲಿಲ್ವಾ? ಮೊದ್ಲು ಅವರೇ ಇದನ್ನ ಓದ್ಲಿ ಅಂತ ತಗೊಂಡ್ ಬಂದ್ರೆ
ಅವರೇ ಕಾಣ್ತಿಲ್ಲ. ಇರ್ಲಿ, ಅವ್ರು ಒಳಗೆ ಬಂದ ಕೂಡಲೇ ಮೊದಲಿದ್ದು ಅವ್ರ ಕಣ್ಣಿಗೆ ಕಾಣ್ಬೇಕು. ಇಟ್ಟೋಗ್ತೀನಿ. ನಾನೇ ಓದ್ಬಿಡ್ಲಾ? ಒಂದ್ಸರಿ ಓದಿದ್ರೆ ಖುಷಿ ಇನ್ನೂ ಡಬಲ್ ಆಗುತ್ತೆ. ಅದೇ ಜ್ಯೂಷಲ್ಲಿ ಫುಲ್ ಡ್ಯಾನ್ಸ್ ಆಡ್ಬೋದು. ತಲೆಯಲ್ಲಿರೋ ಚೂರು ಪಾರು ಟೆನ್ಷನ್ ಮಾಯ ಆಗಿ ಚಿಂದಿ ಉಡಾಯಿಸ್ಬೋದು. ಶುರು ಹಚ್ಕೊಳ್ರಪ್ಪ. ಈ ಸಲ ಪ್ರೈಸ್ ಬೇರೆ ಗೆದ್ದಿದ್ದೀವಿ. ಎಲ್ರು ಅದೇ ಜೋಶಲ್ಲಿ ಇರ್ಬೇಕು. ತೆಗೆಪ್ಪ ಗಾಡಿ. ಮರೇಪ ಅಂಕಲ್, ನಕ್ಷತ್ರ ಇನ್ನೂ ಬಂದಿಲ್ಲ. ಒಂದ್ 2 ನಿಮಿಷ ವೇಟ್ ಮಾಡೋಣ. ಅವಳಿಗೇನ್ ಕಾಯೋದು? ನಡಿಯಪ್ಪ. ಯಾಕಜ್ಜಿ ಹೀಗೆಲ್ಲ ಮಾತಾಡ್ತೀರಾ? ಇಷ್ಟೆಲ್ಲ ಮಾಡಿದಾಳೆ, ಅವಳು ಇಲ್ದೆ ಹೇಗೆ ಹೋಗಕ್ಕಾಗತ್ತೆ? ಪ್ಲೀಸ್ ಮರಿಯಪ್ಪ ಅಂಕಲ್, 2 ನಿಮಿಷ ಬಂದ್ಬಿಡ್ತಾಳೆ, ಆಮೇಲೆ ಹೋಗೋಣ. ಭೂಪತಿ, ಅವಳು ಬರೋ ಡೌಟ್ ಅನ್ಸುತ್ತೆ. DNA ರಿಪೋರ್ಟ್ ಬಂದಿದೆ. ಸೊ ಮೇ ಬಿ ತುಕಾರಾಮ್ ಅಂಕಲ್ ಜೊತೆ ಮಾತಾಡ್ತಿರ್ಬೋದು. ರಿಪೋರ್ಟ್ ಬಂತಾ? ಏನಂತೆ? ಓದಿದ್ರಾ? ಎಲ್ಲ ಓಕೆ ತಾನೆ? ಗೊತ್ತಿಲ್ಲ. ಅವಳು ಸಿಕ್ಕಾಪಟ್ಟೆ ಕಾನ್ಫಿಡೆಂಟ್ ಆಗಿದ್ಲು. ಜೋಶಲ್ಲಿ ಮನೆಗೆ ಹೋದ್ಲು. ಐ ಥಿಂಕ್ ಎಲ್ಲ ಓಕೆ ಅನ್ಸುತ್ತೆ. ದೇವ್ರೆ, ಸದ್ಯ ಈಗ ಸಮಾಧಾನ ಆಯ್ತು. ಇದೇ ಖುಷಿಗೆ 2 ಸ್ಟೆಪ್ ಎಕ್ಸ್ಟ್ರಾನೇ ಹಾಕ್ಬಿಡ್ತೀನಿ. ನೀವು ಬರ್ತೀರಾ ನನ್ನ ಜೊತೆ ಡ್ಯಾನ್ಸ್ ಆಡೋದಕ್ಕೆ? ಇವಾಗ ನೀವೆಲ್ಲ ಹೇಗ್ ಟಮಟೆ ಹೊಡಿಬೇಕು ಅಂದ್ರೆ ನಾನೊಬ್ನೇ ಕುಣಿಯೋದಲ್ಲ. ನೀವು ಹೊಡಿಯೋ ಟಮಟೆಗೆ ನಮ್ ಸೀತಾಲಕ್ಷ್ಮಿ ಅಜ್ಜಿನೂ ಎದ್ ಬಂದು ಕುಣಿತಾರೆ. ಹೊಡಿತೀರಾ? ಗಣೇಶ, ಥ್ಯಾಂಕ್ಸ್ ಅ ಲಾಟ್. ನಕ್ಷತ್ರ ನಿನ್ನ ನಂಬಿದ್ದಕ್ಕೆ ಕೊನೆಗೂ ನೀನು ಅವಳು ಕೈ ಬಿಡಲಿಲ್ಲ. ಆ ಖುಷಿ, ಈ ಹಬ್ಬದ ಖುಷಿ ಎಲ್ಲ ಸೇರಿಸಿ ಕುಣಿಬೇಕನ್ನಿಸ್ತಿದೆ. ಇನ್ನು ನನ್ನ ಲೈಫಲ್ಲಿ ಈ ಥರ ರೋಡಲ್ಲೆಲ್ಲ ನಿಂತ್ಕೊಂಡು ಹಬ್ಬ ಮಾಡೋಕ್ಕೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಇವತ್ತು ಪ್ರತಿಯೊಂದು ನಿಮಿಷನೂ ನಾನು ಎಂಜಾಯ್ ಮಾಡ್ತೀನಿ. ಭೂಪತಿ, ನಿನ್ನ ಬೆಸ್ಟ್ ಫ್ರೆಂಡ್ ನಕ್ಷತ್ರ ಮನೆ ಬಿಟ್ಟು ಹೋಗೋ ಟೈಮ್ ಬಂದಿದೆ. ಆ ಸೆಂಡ್ ಆಫ್ ಪಾರ್ಟಿ ಖುಷಿಗಾದರೂ ನೀನು ಹೀಗೆ ಕುಣಿಲೇಬೇಕು. ಕುಣಿ ಕುಣಿ, ನೋಡೋಕೆ ಚೆನ್ನಾಗಿದೆ. ಇಲ್ಲ ಇಲ್ಲ, ಇದು ಸುಳ್ಳು. ಹೀಗಾಗಕ್ಕೆ ಸಾಧ್ಯ ಇಲ್ಲ.
ನಾನು ನಂಬಲ್ಲ. ಡಾಕ್ಟರ್ ನಂಬರ್ ಇದೆ, ಈಗಲೇ ಕಾಲ್ ಮಾಡ್ತೀನಿ. ಅವ್ರಿಗೆಲ್ಲ ಗೊತ್ತಿರುತ್ತೆ. ಹಲೋ ಡಾಕ್ಟರ್, ನೀವೇನೋ ತಪ್ಪಾಗಿ ಬರ್ದಿದ್ದೀರಾ. ನಮ್ಮ ಅಪ್ಪ ಅಮ್ಮ ಅಲ್ಲ ಅಂತ ಬರ್ದಿದ್ದೀರಾ. ಅದ್ ಹೆಂಗ್ ಸಾಧ್ಯ? ಇದು ಸುಳ್ಳು, ಇದು ಖಂಡಿತ ಸುಳ್ಳು. ನಾನು ನಮ್ಮ ಅಪ್ಪನ ಮಗ್ಳೆ, ನಾನು ನಮ್ಮ ಅಮ್ಮನ ಮಗ್ಳೆ. ಇದು ನನ್ನ ಮನೆ. 23 ವರ್ಷದ ಇಲ್ಲೇ ಇದ್ದೀನಿ. ಅದೇನಿಗೆ ಇಲ್ಲ ಅಂತೀರಾ? ನೀವೇನೋ ತಪ್ಪಾಗಿ ಬರ್ದಿದ್ದೀರಾ. ನಿಮ್ಮಿಲ್ಲ ತಪ್ಪಾಗಿದೆ. ಚೆಕ್ ಮಾಡಿ, ಮೊದಲೇ ಚೆಕ್ ಮಾಡಿ. ಯಾರು ನೀವು? ಯಾವ ರಿಪೋರ್ಟ್ ಬಗ್ಗೆ ಮಾತಾಡ್ತಿದ್ದೀರಾ? ನಾನು ನಕ್ಷತ್ರ ತುಕಾರಾಮ್ ನಮ್ಮಪ್ಪ. ಆದ್ರೆ ನೀವು ಅವ್ರು ನಮ್ಮ ಅಪ್ಪನಲ್ಲ ಅಂತ ಬರ್ದಿದ್ದೀರಾ. ಜಯ ನಮ್ಮಮ್ಮ ಅಲ್ಲ ಅಂತ ಬರ್ದಿದ್ದೀರಾ. ತಪ್ಪಲ್ವ ಡಾಕ್ಟ್ರೆ? ನಾಳೆ ನಾನು ಮತ್ತೆ ಬರ್ತೀನಿ. ನಾಳೆ ಮತ್ತೆ ಚೆಕ್ ಮಾಡಿ. ನಾನು ಅವ್ರ ಮಗಳೇ ಅಂತ ಬರೀರಿ. ಅದೇ ಸತ್ಯ. ನಂಗೆ ಗೊತ್ತು, ಅದಷ್ಟೇ ಸತ್ಯ. ಓ ನಕ್ಷತ್ರ, ನೀವಾ? ಸಾರಿಮ್ಮ, ನೀವು ಸ್ವಲ್ಪ ಧೈರ್ಯ ತಗೋಬೇಕು. ನೋಡಿ, ಆ ರಿಪೋರ್ಟಲ್ಲಿ ಇರೋದೆಲ್ಲ ನಿನ್ನಂತ ಅನಿಷ್ಟಕ್ಕೆ ಅಪ್ಪ ಆಗೋ ಕರ್ಮ ನನಗೆ ಅವತ್ಗೂ ಇವತ್ಗೂ ಯಾವತ್ಗೂ ಬೇಡ. ನಾನ್ ನಿಮ್ಮಪ್ಪ ಅನ್ನೋದನ್ನೇ ಮರ್ತ್ಬಿಡು. ನೀನ್ ನನ್ನ ಮಗಳಲ್ಲ ಅಂತ ಸಾಬೀತ್ ಮಾಡಕ್ಕಾದ್ರೂ ನಾನು ಈ ಟೆಸ್ಟ್ ಮಾಡಿಸ್ಕೋತೀನಿ. ರಿಪೋರ್ಟ್ಗೂ ಮೊದಲು ನಾನೇ ಬರ್ಕೊಡ್ತೀನಿ. ನನ್ನ ಜಯ ಮಗಳು ನಿಂತರ ಇರಕ್ ಸಾಧ್ಯನೇ ಇಲ್ಲ. ಅಕ್ಕ!